ಪ್ರಿಯ ವೀಕ್ಷಕರೇ ನಮಸ್ಕಾರ. ಸುಮಾರು 60-70ರ ದಶಕ ಇರಬಹುದು. ಅಂದಿನ ಕಾಲದಲ್ಲಿ ಕಸ್ತೂರಿ ಎಂಬ ಒಂದು ಮಾಸಪತ್ರಿಕೆ ಕನ್ನಡ ಭಾಷೆಯಲ್ಲಿ ಪ್ರಕಟವಾಗುತ್ತಿತ್ತು. ಗುಣಮಟ್ಟದಲ್ಲಿ ಮತ್ತು ವಿಷಯ ಪ್ರಸ್ತುತಿಗಳ ಬಗ್ಗೆ ಒಂದು ಗುಣಮಟ್ಟದ ಪ್ರಬುದ್ಧ ಮಾಸಪತ್ರಿಕೆ ಎಂದು ಹೆಸರು ಪಡೆದಿತ್ತು. ಅಂದಿನ ಕಾಲದಲ್ಲಿ ಆಂಗ್ಲ ಭಾಷೆಯಲ್ಲಿ ಪ್ರಸಿದ್ಧಿಯಾಗಿದ್ದ ರೀಡರ್ಸ್ ಡೈಜೆಸ್ಟ್ ಎಂಬ ಮ್ಯಾಗಝೈನ್ನ ಸಮಾನಕ್ಕೆ ಈ ಒಂದು ಮಾಸಪತ್ರಿಕೆ ತನ್ನ ಗುಣಾತ್ಮಕವಾದ, ವಿಚಾರಾತ್ಮಕವಾದ, ಪ್ರಬುದ್ಧವಾದ ಲೇಖನಗಳಿಗೆ ಹೆಸರುವಾಸಿಯಾಗಿ ಜನಮನ್ನಣೆ ಗಳಿಸಿದ್ದು ಇತಿಹಾಸ. ಅದರಲ್ಲಿ ಒಂದು ಅಂಕಣ ಬರುತ್ತಿತ್ತು. ಅದೇನಪ್ಪ ಅಂದರೆ, ಇದುವೇ ಜೀವ, ಇದು ಜೀವನ. ಈ ಅಂಕಣದಲ್ಲಿ ಬಹಳಷ್ಟು ಸಹಜ ಘಟನೆಗಳ, ನಿತ್ಯ ಘಟನೆಗಳ, ಅನುಭವ ಘಟನೆಗಳಿಂದ ಕೂಡಿದ ಹಲವು ವಿಚಾರಾತ್ಮಕ, ವಿಶ್ಲೇಷಣಾತ್ಮಕದ ಲೇಖನಗಳು ಪುಟ್ಟದಾಗಿ ಬರ್ತಾಯಿದ್ವು. ಅಂಥ ಒಂದು ಲೇಖನ 30 ವರ್ಷಗಳು 40 ವರ್ಷಗಳು ಕಳೆದರೂ ನನ್ನ ಮನಸ್ಸಿನಲ್ಲಿ ಹೆಸರಾಗಿರ್ತಕ್ಕಂಥದ್ದು. ಈ ಲೇಖನ ಹೇಗಿತ್ತಂದರೆ, ನನ್ನ ನೆನಪಿನ ಶಕ್ತಿಯ ಇತಿಮಿತಿಯೊಳಗೆ ನಾನು ಇದರ ಬಗ್ಗೆ ಒಂದು ಸಣ್ಣದಾಗಿ ಆ ಲೇಖನವನ್ನು ವಿವರಿಸುವ ಪ್ರಯತ್ನ ಮಾಡ್ತಾಯಿದ್ದೀನಿ.